ಉಗುರಿಗೆಲ್ಲ ನವಿಲ್ ಕಲರ್ ಬಣ್ಣ ಹಾಕೊಂಡ್ಬಿಡಿದ್ಯಾ? ನಮ್ಮಮ್ಮನ ಹತ್ರ ಇಂಥದ್ದೇ ಒಂದು ಕಲರ್ ಸೀರೆ ಅದ, ಅದನ್ನ ಕೊಡಿಸ್ತೀನಿ ಬಿಡು. ಅಲ್ಲ ರಾಧಿಕಾ, ನೀನ್ ಅದು ಯಾವ ಗಳಿಗೆನಲ್ಲಿ ರಸ್ತೆನಲ್ಲಿ ಎಚ್ಚರ ತಪ್ಪಿ ಬಿದ್ದು, ಅದು ಯಾವ ಗಳಿಗೆನಲ್ಲಿ ನಾನು ನಿನ್ನನ್ನು ಎತ್ಕೊಂಡು ಬಂದು ಒಳ್ಳೆ ಮನೆಗೆ ಲೇಡಿ ಕುಬೇರನ್ನೇ ತಂದಿಟ್ಕೊಂಡಂಗ ಆಯ್ತು. ಪಾಂಡುರಂಗ ಅವ್ರೆ, ನಿಮ್ಮಂತವ್ರಿಗೆ ಈ ಮನೆ ಅಲ್ಲ. ನೀವು ನನ್ ಜೊತೆ ಬಂದ್ಬಿಡಿ, ನಮ್ ಡ್ಯಾಡ್ ಮನೆಗೆ ಹೋಗೋಣ. ಮನೆ ಅಳಿಯಾಗಿದ್ಬಿಡಿ, ನಾನ್ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಹೋಗಪ್ಪ, ನಮ್ಮ ಜೀವನ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ. ನಿಮ್ಮಂತವ್ರ ಕಾರದ ಮೇಲೆ ಬರ್ದೇ ಇರ್ತೀನಿ, ಬಂದ್ಬಿಡ್ತೀನಿ. ಸರಿ, ಹಾಗಾದ್ರೆ ಇದೇ ಖುಷಿಗೆ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಕೊಬರೋಣ. ನೋ, ನನ್ ಹಬಿನ ಎಲ್ಲೂ ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾಕೆ ಕರ್ಕೊಂಡು ಹೋಗೋ ಹಾಗಿಲ್ಲ? ಜಾಜಿ ಅವ್ರೆ, ಇವತ್ತಿಂದ ಇವ್ರು ನನ್ ಗಂಡ. ನಮ್ ತಂಟೆಗೆ ಯಾರಾದ್ರೂ ಬಂದ್ರೆ ಅಷ್ಟೇ. ಏನೇ ಮಾಡ್ತೀಯ? ಏನ್ ಜಾಜಕ್ಕೆ ಕರೆದಿದ್ದು? ರಾಧಿಕಾ ಹಬಿನ ಕರ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ ಹೋಗಿದ್ದಾರೆ. ನೀವಿಬ್ರು ಹೋಗಿ ಹಬಿನ ದರ ದರ ಅಂತ ಹೇಳ್ಕೊಂಡ್ ಬಂದ್ರ. ನಮ್ ಕೈಲಿ ಆಗೋದಿಲ್ಲ. ಜಾಜಕ್ಕೆ ಆ ರಾಧಿಕಾ ಅವರಪ್ಪ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕೈ ಕಟ್ಕೊಳಕ್ಕೆ ಅಂತ 1 ಲಕ್ಷ ಬಿಸಾಕಿರ್ಬೇಕಾರೆ ನಮಗೋಸ್ಕರ ಒಂದು ದೋಸೆ ಹೋಟ್ಲ್ ಇಟ್ಕೊಡೋದಿಲ್ವೇ? ನೋಡಿ, ನಿಮ್ಗೆ ನಂಬ್ಕೊಂಡ್ಬಿಟ್ರೆ ನಮ್ ಇವತ್ತು 200 ರೂಪಾಯಿ ಮೇಲೆ ದಾಟಲ್ಲ. ಅದಕ್ಕೆ ಈಗ ನಮ್ಮ ಲಕ್ಷ್ಯ ಆ ಲಕ್ಷದ ಮೇಲೆ. ಬಿಟ್ಲಾ ಶೂ ತಗೊಂಡೆನಾ? ಇಲ್ಲ ಕಣೋ, ಈ ಸತಿ ದೊಡ್ಡ ಮಾಪ್ ಅಂತ ತೆಗೆಸ್ಕೋಬೇಕು ಅನ್ಕೊಂಡಿದ್ದೀನಿ. ಜಾಜಿ ಅವ್ರೆ, ನಿಮ್ಗೆ ನಾನು ಶೂ ಬೇಕಿತ್ತೆ. Shut up, you beast! Get lost from here! ಥ್ಯಾಂಕ್ ಯು. ನಾನೇ ಆ ರಾಧಿಕಾ ಫಾದರ್ನ ಕರ್ಸಿ ಇದಕ್ಕೊಂದು ಮುಕ್ತಾಯ ಹಾಡ್ತೀನಿ. ನೋಡಮ್ಮ ಜಾಜಿ, ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, ನನ್ನ ಮಗಳು ಈ ಪಾಂಡುರಂಗನ ಇಷ್ಟಪಟ್ಬಿಟ್ಟಿದ್ದಾಳಲ್ಲ. ಆದ್ರೆ ಇವರು ನನ್ನ ಹಸ್ಬೆಂಡ್. ನಿನ್ನ ಹಸ್ಬೆಂಡ್ ಅಕ್ಷರ ನಿನ್ಗೆ ಇಷ್ಟ ಬಂದಾಗೆ ಪಿಂಡ್ ಮಾಡ್ಬೋದು ಅನ್ಕೊಂಡಿದ್ದೀಯಾ? ನೋಡೋ, ನನ್ನ ಮಗಳಿಗೆ ಪಾಂಡುರಂಗ ಸಿಗೋದಾದ್ರೆ ಅವನ್ನ ನನ್ನ ಅಳಿರು ಮಾಡ್ಕೊಳ್ಳೋದಕ್ಕೆ ನಾನು ಕೊಂಡ್ಕೊಳ್ಳೋದಕ್ಕೂ ತಯಾರು. ಎಷ್ಟು ಬೆಲೆ ಹೇಳು? 1 ಕೋಟಿ, 2 ಕೋಟಿ? ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಒಂದ್ ವೇಳೆ ಅವ್ರನ್ನ ಕೊಂಡ್ಕೊಳ್ಳೋ ಅವಕಾಶ ಏನಾದ್ರು ಸಿಕ್ತಂದ್ರೆ ನಾನೇ 2 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಿ. ಬೇಷ್. ಮನೆ ಅಡಿಗೆ ಒಳಗಿ ಯಜಮಾನನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದೆಯಲ್ಲ, ನನಗೆ ತುಂಬಾ ಸಂತೋಷನೇ ಆಗುತ್ತೆ. ನಮ್ಮ ಯಜಮಾನ್ರಿಂದ ನಾನಿಲ್ಲ, ಇವತ್ತಲ್ಲ ನಾಳೆ ಅವ್ರು ನನ್ನೋರು ಹಾಗೆ ಆಗ್ತಾರೆ ಅನ್ನೋ ಕನ್ಸಿಂದನೇ ನಾನು ನನ್ನ ಕಾಲ ಕಳೀತಾ ಇದ್ದೀನಿ. ನಾನು 3 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಲ್ಲ. ನಾನು 4 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಲ್ಲ. 5 ಕೋಟಿ ಕೊಟ್ಟು ಕೊಂಡ್ಕೊತೀನಿ. ನಾನು 5 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಿ. 10 ಕೋಟಿ ಕೊಟ್ಟು ಕೊಂಡ್ಕೊತೀನಿ. ಹಾಗೇನ್ ಮಾಡ್ತೀಯಾ? ಏನಮ್ಮ ನನ್ನ ಮುದ್ದಿನ ಸೊಸೆ, ನೀನು ಎಷ್ಟು ಕೋಟಿ ಕೊಟ್ಟು ಕೊಂಡ್ಕೊತೀಯ ನನ್ನ ಮಗನ್ನ? ನನ್ನ ಹತ್ರ ಮನಿ ಇದ್ರೆ ತಾನೆ ಇವ್ರನ್ನ ಕೊಂಡ್ಕೊಳಕ್ ಆಗೋದು. ಅದು ಸರಿ ಬಿಡು, ನೀನ್ ಈ ಮನೆಗ್ ಬಂದಿರೋದೇ ಕಂಡವಳ ದುಡ್ಡನ್ನ ಹಾಳು ಮಾಡೋದಕ್ಕೆ. ಹೆಚ್ಚಿಗೆ ಮಾತು ಯಾಕೆ? 10 ಕೋಟಿ ಕೊಟ್ಬಿಡಿ, ಕೊಂಡ್ಕೊಂಡು ಹೋಗ್ತಾ ಇರೋಣ. ನಮ್ ಯಜಮಾನ್ ಇಲ್ದೆ ನಾನು ಇರೋದಿಲ್ಲ. ಅವ್ರ ಪಾತ್ರವೇ ಮಾಡ್ಕೊಂಡು ಇರೋದಕ್ಕೆ ನಾನು ನಿಮ್ಮನೆ ಕರ್ಕೊಂಡು ಹೊಟ್ಟೋಗಿ. ನೀನ್ ಯಾಕೆ ಮಾಡ್ತಾ ಇದೀಯಾ? ನನ್ನ ಹಬಿ ನನ್ಗೆ ಬೇಕು. ನಾನೇನ್ ಕೇಳ್ತೀಯ? ಅಲ್ಲಿ ಹೋಗಿ ಕೇಳ್ಕೊ. ಸರ್, ನನ್ ತಪ್ಪಾಗೋಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನನ್ ಗಂಡನ ನನ್ ಸ್ವಂತ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ದಯವಿಟ್ಟು ಇವ್ರನ್ನ ಇಲ್ಲೇ ಬಿಟ್ಟೋಗಿ ಪ್ಲೀಸ್. ನೀನು ಬದಲಾದಿಯಲ್ಲ, ನನಗಷ್ಟೇ ಸಾಕು. ಗಂಡನ ಮೇಲೆ ಪ್ರೀತಿನ ಚೆನ್ನಾಗಿಟ್ಕೋ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಪ್ರೀತಿ ಮಧುರವಾಗಿರುತ್ತೋ ಆ ಮನೆ ನಂದನವನ ಆಗುತ್ತೆ. ರಾಜಿ ಅವ್ರೆ, ನೀವ್ ಬದ್ಲಾಗ್ಲಿ ಅಂತಾನೆ ನಾವೆಲ್ಲರೂ ಸೇರಿ ಆಡಿದ ನಾಟಕ ಇದು. ನೀವೇನಾದ್ರೂ ಮೊದಲಿನ ತರನೇ ನಡ್ಕೊಂಡ್ರೆ ಈ ನಾಟಕನ ನಿಜ ಮಾಡ್ಬೇಕಾಗತ್ತೆ.